ಅಪ್ರಾಪ್ತ ಬಾಲಕಿಗೆ ಚುಡಾಯಿಸಿದಂತ ಬೀದಿ ಕಾಮಣ್ಣರನ್ನ ಹುಬ್ಬಳ್ಳಿ ಪೊಲೀಸರು ಜೈಲಿಗಟ್ಟಿದ್ದಾರೆ. ಅಪ್ರಾಪ್ತ ಬಾಲಕಿಗೆ ಚುಡಾಯಿಸಿ ಕಿರುಕುಳ ಕೊಟ್ಟಂತ ಪುಂಡರು ಅರೆಸ್ಟ್ ಆಗಿದ್ದಾರೆ. ಬಾಲಕಿಯ ಪೋಷಕರು ಹಳೆ ಹುಬ್ಬಳ್ಳಿ ಠಾಣೆಗೆ ದೂರು ಕೊಟ್ಟಿದ್ರು. ದೂರು ಕೊಟ್ಟ ತಕ್ಷಣ ಪೊಲೀಸರು ಕಾರ್ಯಾಚರಣೆ ಮಾಡಿದ್ದಾರೆ. ಕೇವಲ 2 ಗಂಟೆಯೊಳಗೆ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಶುಭಂ ತಡಸ ಮತ್ತು ಮೆಹಬೂಬ್ ಹಿತ್ತಲಮನೆ ಈ ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಇದರ ಜೊತೆಗೆ ಈ ಇಬ್ಬರಿಗೆ ಸಹಕರಿಸಿದಂತ 3ರನ್ನ ಕೂಡ ಅರೆಸ್ಟ್ ಮಾಡಿದ್ದಾರೆ. ಒಟ್ಟು 5 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನೂಲ್ವಿ ಫೋನ್ ಸಂಪರ್ಕದಲ್ಲಿ. ಪ್ರಕಾಶ್ ನೂಲ್ವಿ, ಹೆಚ್ಚಿನ ಡೀಟೇಲ್ ಏನು ಕೊಡ್ತೀರಿ ಇದಕ್ಕೆ ಸಂಬಂಧಿಸಿ? ರಕ್ಷತ್, ಇವರು 5 ಜನರನ್ನ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನೀವು ಹೇಳಿದಂತೆ ಅರೆಸ್ಟ್ ಮಾಡಿದ್ದಾರೆ. ಇಲ್ಲಿ ಗಮನಿಸಬೇಕಾಗಿದ್ದು ಅಂತಂದ್ರೆ ಇವ್ರನ್ನ ಏನು ಶುಭಂ ತಡಸ್ ಮತ್ತು ಮೆಹಬೂಬ್ ಹಿತ್ಲಮನಿ ಅನ್ನುವಂಥವ್ರು ಏನು ಅಪ್ರಾಪ್ತಿಗೆ ಕಿರಿಕಿರಿ ಕೊಡ್ತಾ ಇದ್ರು, ಕಿರುಕುಳ ಕೊಡ್ತಾ ಇದ್ರು, ಅವ್ರಿಗೆ ಇನ್ನು 3 ಜನ ಪ್ರವೋಕ್ ಮಾಡಿರ್ತಾರೆ. ಇದರಲ್ಲಿ ಸಾಗರ್ ಮತ್ತು ಶ್ರೀವತ್ಸವ್ ಸಚಿನ್ ಅನ್ನೋಂಥವ್ರು ಆ ಹುಡುಗಿಗೆ ನೀನು ಹೋಗಿ ಅವಳ ನಂಬರ್ ಕಲೆಕ್ಟ್ ಮಾಡಬೇಕು, ಅವಳಿಗೆ ಪ್ರಪೋಸ್ ಮಾಡಬೇಕು ಅನ್ನುವಂತ ರೀತಿಯಲ್ಲಿ ಪ್ರವೋಕ್ ಮಾಡಿರ್ತಾರೆ. ಆ ಕಾರಣಕ್ಕಾಗಿ ಈ 3 ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಪ್ರವೋಕಿಂಗ್ ಕೂಡ ಇದರಲ್ಲಿ ಪೋಕ್ಸೋ ಕಾಯ್ದೆಯಡಿ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಪೊಲೀಸರು ಅವ್ರನ್ನ 3 ಜನರನ್ನು ಕೂಡ ಇಲ್ಲಿ ಅರೆಸ್ಟ್ ಮಾಡಿರುವಂತದ್ದು ವಿಶೇಷ. ಇದ್ರ ಜೊತೆಗೆ ಸಚಿನ್ ಮತ್ತು ಶುಭಂ ಅನ್ನುವಂಥವ್ರ ಮೇಲೆ ಈಗಾಗಲೇ ಕಸ್ಬಾ ಪೊಲೀಸ್ ಸ್ಟೇಷನ್ ನಲ್ಲಿ ಪ್ರಕರಣ ದಾಖಲಾಗಿದೆ. ಇವರು ಈಗಾಗಲೇ ಒಂದು ಹೊಡೆದಾಟದ ಪ್ರಕರಣದಲ್ಲಿ ಆರೋಪಿಗಳಾಗಿದ್ದಾರೆ. ಆ ಪ್ರಕರಣದಲ್ಲೂ ಕೂಡ ಇವ್ರನ್ನ ಅರೆಸ್ಟ್ ಮಾಡಲಾಗಿತ್ತು. ಒಟ್ಟಾರೆ ಇಂಥ ಪ್ರಕರಣದಲ್ಲಿ ಕಂಪ್ಲೇಂಟ್ ಕೊಡೋದಕ್ಕೆ ಪೋಷಕರು ಮತ್ತು ಬಾಲಕಿಯರು ಹಿಂದೆ ಮುಂದೆ ಮಾಡ್ತಾರೆ. ಆ ಕಾರಣಕ್ಕಾಗಿ ಇಂಥ ಚುಡಾಯಿಸುವಂತ ಪ್ರಕರಣ ಆಗಿದ್ದು ಮತ್ತು ಅಪ್ರಾಪ್ತೆ ಮತ್ತು ಮಹಿಳೆಯರಿಗೆ ಕಿರಿಕಿರಿ ಮಾಡುವಂತ ಪ್ರಕರಣಗಳಾಗಿರ್ಬೋದು. ಈ ಪ್ರಕರಣದಲ್ಲಿ ಕಂಪ್ಲೇಂಟ್ ಕೊಡೋದಕ್ಕೆ ಪೋಷಕರು ಅಥವಾ ಸಂತ್ರಸ್ತರು ಮುಂದೆ ಬರೋದಿಲ್ಲ. ಆ ಕಾರಣಕ್ಕಾಗಿನೇ ಇವತ್ತು ಪೊಲೀಸ್ ಕಮಿಷನರ್ ಒಂದು ಡಿಕ್ಲೇರ್ ಮಾಡಿದ್ದಾರೆ, ಹೇಳಿದ್ದಾರೆ ಇಂತಹ ಪ್ರಕರಣಗಳೇನಾದ್ರೂ ಕಂಡು ಬಂದ್ರೆ ನಾವು ಸುಮೋಟೋ ಕೇಸನ್ನ ದಾಖಲು ಮಾಡಿಕೊಂಡು ಈ ಬೀದಿ ಕಾಮಣ್ಣರನ್ನ ಹಾವಳಿಯನ್ನ ತಡೆಗಟ್ತೀವಿ ಅನ್ನುವಂತ ಒಂದು ಎಚ್ಚರಿಕೆಯನ್ನ ಈ ರೀತಿಯಾದಂತ ಮಹಿಳೆಯರನ್ನ ಕಾಡಿಸುವಂತ ಚುಡಾಯಿಸುವಂತ ಏನು ಬೀದಿ ಕಾಮಣ್ಣರಿದ್ದಾರೆ ಅವರಿಗೆ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ರಕ್ಷತ್, ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.